ಸರ್, ನ್ಯೂಸ್ 18 ಒಂದು ಅಭಿಯಾನ ಮಾಡ್ತದೆ. ರಾಜ್ಯದ SC ST ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಕುರಿತಂತೆ ಅಲ್ಲಿನ ಸಮಸ್ಯೆಗಳನ್ನು ಬೆಳಕಿಸುವಂತ ಕೆಲಸವನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಸರಿಯಾದ ವ್ಯವಸ್ಥೆ. ಸಂತೋಷ. ನ್ಯೂಸ್ 18 ಒಂದು ಅಭಿಯಾನ ಮಾಡಿ ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಸಂತೋಷ. ಅದರ ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು ಭಾಗ. ಅದಕ್ಕಿಂತ ಮೊದಲಾಗಿ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ SC ST ಹಾಸ್ಟೆಲ್ಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ, ಊಟ ವಸತಿಯ ಸವಲತ್ತುಗಳು ಹೆಚ್ಚಿಸೋದಕ್ಕೆ ಬಡ್ಜೆಟಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈ ಸಾರಿ ಸುಮಾರು ಹೆಚ್ಚಾಗಿ ಒಂದು ಹೋದ ಸಾರಿ 26, ಈ ಸಾರಿ 40-50 ಹಾಸ್ಟೆಲ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದ ಸ್ಕೂಲ್ ಆ್ಯಂಡ್ ಹಾಸ್ಟೆಲ್ಸ್. ಮತ್ತು ಎಲ್ಲ ವಸತಿ ಶಾಲೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿರಬೇಕು. ಈಗಾಗಲೇ ನಾವು 60ಕ್ಕೂ ಹೆಚ್ಚು ಹಾಸ್ಟೆಲ್ನ ಮತ್ತು ಶಾಲೆಗಳು ಕಟ್ತೀವಿ. ಇನ್ನು 2 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳು ಪ್ರೈವೇಟ್ ಕಟ್ಟಡದಲ್ಲಿ ನಡಿಬಾರ್ದು, ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಖಾಸಗಿ ದಿನ ಕೊರತೆಯೂ ಕೂಡ ಇದು ಕಾಣ್ತಾ ಇದೆ. ಇಲ್ಲ, 8 ಕಡೆ ಅಷ್ಟೇ ಇರೋದು. DCಗಳಿಗೆ ಹೇಳಿದ್ದೀವಿ. ಉಳಿದಂತೆ ಎಲ್ಲ ಕಡೆ ನಮ್ಮ ಸ್ವಂತ ಜಾಗ ಇದೆ, ಅದನ್ನೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹೋಗಿ ನೋಡಿಬೇಕಿದ್ವಿ. ಸರ್, ನ್ಯೂಸ್ 18 ಒಂದು ಅಭಿಯಾನ ಮಾಡ್ತದೆ. ರಾಜ್ಯದ SC ST ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಕುರಿತಂತೆ ಅಲ್ಲಿನ ಸಮಸ್ಯೆಗಳನ್ನು ಬೆಳಕಿಸುವಂತ ಕೆಲಸವನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಸರಿಯಾದ ವ್ಯವಸ್ಥೆ. ಸಂತೋಷ. ನ್ಯೂಸ್ 18 ಒಂದು ಅಭಿಯಾನ ಮಾಡಿ ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಸಂತೋಷ. ಅದರ ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು ಭಾಗ. ಅದಕ್ಕಿಂತ ಮೊದಲಾಗಿ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ SC ST ಹಾಸ್ಟೆಲ್ಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ, ಊಟ ವಸತಿಯ ಸವಲತ್ತುಗಳು ಹೆಚ್ಚಿಸೋದಕ್ಕೆ ಬಡ್ಜೆಟಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈ ಸಾರಿ ಸುಮಾರು ಹೆಚ್ಚಾಗಿ ಒಂದು ಹೋದ ಸಾರಿ 26, ಈ ಸಾರಿ 40-50 ಹಾಸ್ಟೆಲ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದ ಸ್ಕೂಲ್ ಆ್ಯಂಡ್ ಹಾಸ್ಟೆಲ್ಸ್. ಮತ್ತು ಎಲ್ಲ ವಸತಿ ಶಾಲೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿರಬೇಕು. ಈಗಾಗಲೇ ನಾವು 60ಕ್ಕೂ ಹೆಚ್ಚು ಹಾಸ್ಟೆಲ್ನ ಮತ್ತು ಶಾಲೆಗಳು ಕಟ್ತೀವಿ. ಇನ್ನು 2 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳು ಪ್ರೈವೇಟ್ ಕಟ್ಟಡದಲ್ಲಿ ನಡಿಬಾರ್ದು, ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಖಾಸಗಿ ದಿನ ಕೊರತೆಯೂ ಕೂಡ ಇದು ಕಾಣ್ತಾ ಇದೆ. ಇಲ್ಲ, 8 ಕಡೆ ಅಷ್ಟೇ ಇರೋದು. DCಗಳಿಗೆ ಹೇಳಿದ್ದೀವಿ. ಉಳಿದಂತೆ ಎಲ್ಲ ಕಡೆ ನಮ್ಮ ಸ್ವಂತ ಜಾಗ ಇದೆ, ಅದನ್ನೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹೋಗಿ ನೋಡಿಬೇಕಿದ್ವಿ. ಸರ್, ನ್ಯೂಸ್ 18 ಒಂದು ಅಭಿಯಾನ ಮಾಡ್ತದೆ. ರಾಜ್ಯದ SC ST ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಕುರಿತಂತೆ ಅಲ್ಲಿನ ಸಮಸ್ಯೆಗಳನ್ನು ಬೆಳಕಿಸುವಂತ ಕೆಲಸವನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಸರಿಯಾದ ವ್ಯವಸ್ಥೆ. ಸಂತೋಷ. ನ್ಯೂಸ್ 18 ಒಂದು ಅಭಿಯಾನ ಮಾಡಿ ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಸಂತೋಷ. ಅದರ ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು ಭಾಗ. ಅದಕ್ಕಿಂತ ಮೊದಲಾಗಿ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ SC ST ಹಾಸ್ಟೆಲ್ಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ, ಊಟ ವಸತಿಯ ಸವಲತ್ತುಗಳು ಹೆಚ್ಚಿಸೋದಕ್ಕೆ ಬಡ್ಜೆಟಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈ ಸಾರಿ ಸುಮಾರು ಹೆಚ್ಚಾಗಿ ಒಂದು ಹೋದ ಸಾರಿ 26, ಈ ಸಾರಿ 40-50 ಹಾಸ್ಟೆಲ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದ ಸ್ಕೂಲ್ ಆ್ಯಂಡ್ ಹಾಸ್ಟೆಲ್ಸ್. ಮತ್ತು ಎಲ್ಲ ವಸತಿ ಶಾಲೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿರಬೇಕು. ಈಗಾಗಲೇ ನಾವು 60ಕ್ಕೂ ಹೆಚ್ಚು ಹಾಸ್ಟೆಲ್ನ ಮತ್ತು ಶಾಲೆಗಳು ಕಟ್ತೀವಿ. ಇನ್ನು 2 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳು ಪ್ರೈವೇಟ್ ಕಟ್ಟಡದಲ್ಲಿ ನಡಿಬಾರ್ದು, ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಖಾಸಗಿ ದಿನ ಕೊರತೆಯೂ ಕೂಡ ಇದು ಕಾಣ್ತಾ ಇದೆ. ಇಲ್ಲ, 8 ಕಡೆ ಅಷ್ಟೇ ಇರೋದು. DCಗಳಿಗೆ ಹೇಳಿದ್ದೀವಿ. ಉಳಿದಂತೆ ಎಲ್ಲ ಕಡೆ ನಮ್ಮ ಸ್ವಂತ ಜಾಗ ಇದೆ, ಅದನ್ನೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹೋಗಿ ನೋಡಿಬೇಕಿದ್ವಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.